ಬಾರಿ ಬಾರಿ ಚಂದದ ಚೆಲುವಿನ ತಾರೆ. ಅತ್ತೆ ಮಗಳು ಏನು ಆ ಕಡೆ ಈ ಕಡೆ ಈ ಕಡೆ ಆ ಕಡೆ ನೋಡಿ ಕೊನೆಗೂನುವೆ ಮಂತಾಕ್ ಬಂದ್ಬಿಟ್ಟಿದ್ಯಲ್ಲ. ಏನ್ ಸಮಾಚಾರ? ನನಗೆ ಗೊತ್ತಿತ್ತು ನೀನು ಇವತ್ತಲ್ಲ ನಾಳೆ ನಂತಾಗೆ ಬಂದೇ ಬರ್ತೀಯಾ ಅಂತ ಹೇಳ್ಬಿಟ್ಟು ಕೊನೆಗೂನುವೆ ಬಂದ್ಬಿಟ್ಲ. ಬಾಬಾ ಕುಂತ್ಕೋ ಬೈಲಿ. ಆ ಬೊಡ್ಡೈದ ಬಂಗಾರಮ್ಮನ ಮನೆಯಾಗೆ ಇದ್ಬಿಟ್ಟು ಏನ್ ಮಾಡಿಯೇ? ಆ ಬಂಗಾರಮ್ಮ ಒಬ್ಳು ಹೆಂಗ್ಸು ಅಂತ ಅನ್ಕೊಬಿಟ್ಟ. ಥೋಳ್ ಜನ್ಮಕ್ಕಿಷ್ಟು ಬೆಂಕಿ ಯಾಕ ಅವಳ ಮಾಕಿಷ್ಟು ಉಗುತಾಕ ನೋಡು. ಅವಳ ಕತೆಯ ಬಿಟ್ಬಿಡು. ಬಾ ಕುಂತ್ಕ ಬಾ. ಹ್ಮ್ ನಿನ್ ಮುಖಕ್ಕೆ ಇನ್ನೂ ಬುದ್ಧಿ ಬಂದಿಲ್ಲ ಬಿಡು ಮಾವ. ನಿನ್ಗಂತೂ ಅತ್ತೆಯಲ್ಲಿ ಗೌರಿ ಬಂದ. ಬಾಬಾ ಕುಂತ್ಕ ಬಾ. ನಾನು ಮನೆಯಿಂದ ಕಡೆ ಬಟ್ಟೆ ಒಗಿತಾ ಇದ್ದೆ. ಅತ್ತೆ ಏನಾಯ್ತತ್ತೆ? ಏನಾಯ್ತು ಅಂತ ಹೇಳ್ಬಿಟ್ಟು ಆ, ಬಂಗಾರಮ್ಮನ ಮಗಳಿಗೂ ಅಂದ್ರೆ ನನ್ನ ನಾದ್ನಿಗೂ ಇವನಿಗೂ ಏನಾಯ್ತತ್ತೆ? ಯಾಕೆ ಹಿಂಗಿಬ್ರು ದೂರ ದೂರ ಆಗೋಗ್ಬಿಟ್ಟವ್ರಲ್ಲ? ಏನಾಯ್ತು? ಒಂದ್ಸಲ ಮದ್ವೆ ಆದ್ಮೇಲೆ ಹಿಂಗೆಲ್ಲ ದೂರ ಮಾಡ್ಕೊಂಡು ಮಾಡ್ಕೊಂಡು ಇದ್ ಮಾಡ್ಕೊಂಡು ಏನ್ ಬಂತು ಹೇಳಿ ಅತ್ತೆ? ಈ ತರ ಎಲ್ಲ ಯಾಕೆ ಮಾಡ್ಕೊಂಡ ಅಂತ. ಕುಂತ್ಕೊಳವ ಕಾಪಿ ಕಬಿಟ್ ಬರ್ತೀನಿ ಮಾತಾಡಿವಂತ ಆಮೇಕಿಂದ. ಆ ಅಮ್ಮಂಗೆ ಹೇಳ್ಬಿಟ್ಟು ಬಂದ, ಹೇಳ್ದಂಗ್ ಬಂದ. ಹೇಳಿಲ್ಲ ಅತ್ತೆ. ನಾನು ಯಾಕೆ ಹೇಳ್ಬರ್ಲಿ? ಏನು ಹೇಳಿಲ್ಲ. ಹಂಗೇನೆ ಗಾಡಿ ತಕೊಂಡ್ ಸ್ಕೂಟಿ ತಕೊಂಡ್ ಬಂದ್ಬಿಟ್ಟೆ. ಕುಂತ್ಕೊಳವ ಕುಂತ್ಕ. ದೊಡ್ಡ ಕತೆಯ ಹೇಳ್ತೀನಿ ಮಾವ. ನಿಮ್ಗೆ ಅವತ್ತೇ ಹೇಳ್ದೆ ನಾನು, ಅವಳನ್ನ ಮದ್ವೆ ಮಾಡ್ಕೋಬೇಡ, ಬಿಟ್ಬಿಡು ಬಿಟ್ಬಿಡು ಅಂದ್ರೆ ನೀನ್ ಕೇಳ್ದ? ಇಲ್ಲ 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 ಅಂತ ಹೇಳ್ಬಿಟ್ಟು ಮದ್ವೆ ಮಾಡ್ಕೊಳಕ್ಕೆ ಅಂತ ತಯಾರಿ ಮಾಡ್ಕೊಂಡು ಮದ್ವೆ ಮಾಡ್ಕೊಂಡ್ ಬಿಟ್ಟಲ್ಲ. ಇವತ್ತು ಏನಾಯ್ತು? ಹಾ, ಏನ್ ಮಾಡ್ಬೇಕು ಅಂತ ಅನ್ಕೊಂಡ್ಬಿಟ್ಟಿದ್ಯಾ? ಅಲ್ಲಿಂದ ಎದ್ರಕೊಂಡು ಬರೋದ್ರ ಬದಲು ನಿನ್ ಜೀವನ ಏನಾದ್ರು ರೂಪಿಸ್ಕೋಬೇಕು ತಾನೆ. ಹಿಂಗೆ ಬಂದ್ಬಿಟ್ಟು ಹಿಂಗೆ ಕುಂತ್ಕೊಬಿಟ್ರೆ ಆಗ್ತದಾ? ನೋಡು ಅತ್ತೆ ತಾನೆ ಎಷ್ಟು ದಿನ ಅಂತ ಹೇಳ್ಬಿಟ್ಟು ಇದೇ ಕೊರಗ್ನಾಗಿರ್ತಾರೆ ಹೇಳು. ನೀನೇ ಯೋಚನೆ ಮಾಡು. ನೀನೇನ್ ಮಾಡೋಣ ಅಂತೀಯಮ್ಮ? ಏನೋ ಸಾವಿರ ಸುಳ್ಳು ಹೇಳೋದು ಮದುವೆ ಮಾಡು ಅಂತ ಹೇಳ್ತಾರೆ. ಏನೋ ಒಂದ್ 2 ಸುಳ್ಳು ಹೇಳ್ಬಿಟ್ಟು ಮದುವೆ ಮಾಡಿದ್ರೆ ಆ ಬಂಗಾರಮ್ಮ ನಮ್ಮ ಮಗು ನನಗೂ ನನ್ನ ಮಗುಂಗೆನೆಯ ಬೆಂಡೆತ್ಬಿಟ್ಟು ಬ್ರೇಕ್ ಹಾಕ್ಬಿಟ್ಲು. ನೀನ್ ಏನ್ ಮಾಡಂಗಿದ್ಯಾ? ಡೈವರ್ಸ್ ಕೊಡು ಅಂತ ಮನೆ ಮಂತಕ್ ಬಂದಿದ್ಲು. ನಾವು ಕ್ಯಾಕರ್ ಥುಬುಕ್ ಅಂತ ಮಕ್ಕೂದ್ಬಿಟ್ಟು ಕಳ್ಸಿದೀವಿ. ನಾವ್ ಯಾ ಡೈವರ್ಸ್ ಕೊಡಕ್ಕಿಲ್ಲ, ಏನು ಕೊಡಕ್ಕಿಲ್ಲ ಅಂತ. ನೀನ್ ತಗ ಕಾಪಿ ತಕ ನೀನು. ಅಲ್ಲ ಅತ್ತೆ, ಡೈವರ್ಸ್ ಕೇಳ್ತಾವ್ರ? ಮದುವೆ ಮಾಡ್ಕೊಂಡು 1 ವರ್ಷ ಆಗೋ ತನಕ ಡೈವರ್ಸ್ ಗಿವರ್ಸ್ ಏನು ಕೊಡಂಗಿಲ್ಲ ತಾನೇ? ನೀವ್ಯಾಕೆ ಕೊಡ್ತೀರಾ ಮಾವ? ನಿಮ್ಗೇನ್ ಬುದ್ಧಿ ಇಲ್ವಾ? ನಿಮ್ ಜೀವನ ನೀವೇ ಹಾಳು ಮಾಡ್ಕೊತಾ ಇದ್ದೀರಾ ಏನು? ಇದೆಲ್ಲ ಬೇಕಾ ಮಾವ? ಸುಮ್ಮನೆನೇನೆ ಹಾ ಹೇಳಿ, ಇದೆಲ್ಲ ಬೇಕಾ ಅಂತ? ನೀವು ನಿಮ್ಮ ಹೆಂಡತಿ ಜೊತೆ ಚೆನ್ನಾಗಿರೋದು ಬಿಟ್ಬಿಟ್ಟು ಮಾವ ಈ ತರ ಯಾಕೆ ಮಾವ ಮಾಡ್ತಾ ಇದ್ದೀರಾ? ಸುಮ್ಮನೆನೇನೆ ಅವಳಿಗೆ ಸರಿಯಾಗಿ ಬುದ್ಧಿ ಕಲಿಸ್ತೀರಾ ಅಂತ ನಾನು ಅನ್ಕೊಂಡಿದ್ದೆ. ಮದುವೆ ಆದ್ಮೇಲೆ ನೀವೇ ಈ ತರ ಓಡ್ ಬಂದ್ಬಿಟ್ರಲ್ಲ. ಅತ್ತೆ ಎಲ್ಲೋಯ್ತು ನಿಮ್ಮ ಗಡುಸ್ತನ ಧೈರ್ಯ ಎಲ್ಲನೂ? ಏನೋ ಅದು ಮಾಡ್ತೀನಿ ಇದು ಮಾಡ್ತೀನಿ ಅಂತಿದ್ರಿ, ಬಿಟ್ಬಿಟ್ಟು ಬಂದ್ಬಿಟ್ರಾ? ಏನೋ ಬಿಡಿ. ನಿನ್ನ ಸೊಸೆಗೆ ಹಂಗೇನೆ ಮಾವನ ಹೆಂಡತಿಗೆ ಈಗ 2ನೇ ಮದುವೆ ಮಾಡ್ತಾವ್ರೆ. ಏನ್ ಹೇಳ್ತಾ ಇದೀಯ ಕಣವ? ನೀನ್ ಹೇಳ್ತಿರೋದ್ ನಿಜನೇನಿಯಾ? 2ನೇ ಮದುವೆ ಮಾಡ್ತಾವಳ ಬಂಗಾರಮ್ಮ ಮಗಳಿಗೆ? ಮೂವತ್ತೆ ನಾನೇ ಕೇಳಿಸ್ಕೊಂಡಿದೀನಿ. ಗಂಡು ಹುಡ್ಕಕ್ಕೆ ಹೇಳವಳೆ, ಯಾವ್ದೋ ಗಂಡು ಸಿಕ್ಕವನಂತೆ. ಈಗ ಏನಿದ್ರು ಮದುವೆ ಮಾತುಕತೆ ಮಾತಾಡಕ್ಕೆ ಅಂತ ಹೇಳ್ಬಿಟ್ಟು ಎಲ್ಲೋ ಹೋದ್ರು ಅನ್ನಿಸ್ತದೆ ಅಮ್ಮ ಮಗಳು ಬೆಳಿಗ್ಗೆನೇನಿಯ. ನಾನು ಅದಕ್ಕೆ ಮನೆಯಾಗ ಯಾರು ಇರ್ಲಿಲ್ವಲ್ಲ, ಯಾರು ಇಲ್ದಿರ ಟೈಮ್ ನೋಡ್ಕೊಂಡು ಹಂಗೇನಿಯ ಪಟ್ಟ ಅಂತ ಹೇಳ್ಬಿಟ್ಟು ಗಾಡಿ ಎತ್ಕೊಂಡು ಇಲ್ಲಿಗೆ ಓಡ್ ಬಂದ್ಬಿಟ್ಟೆ ನಿಮಗೆ ವಿಷಯ ಮುಟ್ಸೋಣ ಅಂತ ಹೇಳ್ಬಿಟ್ಟು. ನೋಡಿಯತ್ತೆ, ನಿಮಗೆ ಬ್ಯಾಡ ಅಂದ್ರೆ ಬಿಟ್ಬಿಡಿ, ಬೇಕು ಅಂತ ಹೇಳಿದ್ರೆ ಏನಾರ ಒಂದು ಮಾಡಿ. ನಾನು ಬಂಗಾರಮ್ಮನ ಬುದ್ಧಿ ಕಲಿಸ್ಬೇಕು ಅಂತ ಏನೇನೇನೋ ಮಾಡ್ತಾ ಇದ್ದೀನಿ. ನೀವು ಅಷ್ಟೇನೆ ಸ್ವಲ್ಪ ಬಂಗಾರಮ್ಮನ ಬುದ್ಧಿ ಕಲ್ಸ್ಕೊಂಡು ಆರಾಮಾಗಿ ಉಂಡ್ಕೊಂಡು ತಿನ್ಕೊಂಡು ಜೀವನ ಮಾಡ್ಕೊಂಡಿರ್ರಿ. ಬೇಜಾನ್ ಆಸ್ತಿ ಐತೆ ಹೆಂಗೋ. ಅವಳಂತೂ ಕಿತ್ಕೊಳ್ದಿದಂಗೆ ಬಿಡಲ್ಲ. ಮಾವನಾದ್ರೂ ಆರಾಮಾಗಿರ್ಬೋದಲ್ವಾ? ಅತ್ತೆ, ಚಿಕ್ಕ ವಯಸ್ಸಾಗೆಲ್ಲ ನೀವು ನನಗೆ ಎಷ್ಟು ಸಹಾಯ ಮಾಡಿದ್ದೀರಾ ಅತ್ತೆ? ಅದನ್ನೆಲ್ಲ ನಾನು ಮರ್ತು ಬಿಡ್ತೀನ ಅತ್ತೆ? ನೀವೇ ಹೇಳಿ. ನೀವು ನನಗೆ 1-2 ಸಹಾಯ ಮಾಡಿರೋದು, ಎಷ್ಟೊಂದು ಸಹಾಯ ಮಾಡಿದ್ದೀರಾ ಮನೆಗೆಲ್ಲನೂ ಅತ್ತೆ. ಅದಕ್ಕೆ ಹೇಳ್ತಾ ಇದ್ದೀನಿ, ನೀವು ಬಂದು ಏನೋ ಒಂದು ಮಾಡಿ ಸುಮ್ಮನೆ ಹಿಂಗೆ ಬಿಟ್ಟರೆ ಆಗ್ತೈತಾ? ಅವಳು ಇನ್ನೊಂದು ಮದುವೆ ಮಾಡ್ಕೊಂಡ್ರೆ ನಿಮ್ಮ ಮರ್ಯಾದೆ ಇರ್ತೈತಾ ಹೇಳಿ ಅತ್ತೆ? ಏನು ಆ ಕಿತ್ತೋದು ಮನೆಯಾಳಿ ನಂತಾಗ ಮದುವೆ ಮಾಡ್ಕೊಂಡು ಇನ್ನೊಬ್ನು ತಾಗೆ ತಾಳಿ ಕಟ್ಸ್ಕೊಳಕ್ ಹೋಯ್ತಾವಳ ಅವಳು. ಅವಳನ್ನ ಬಿಟ್ಬಿಡ್ತೀನ ನಾನು? ಆ ನೋಡ್ತಾ ಇರು ಏನು ಮಾಡ್ತೀನಿ ಅವಳನ್ನ ಅಂತ ಹೇಳ್ಬಿಟ್ಟು. ಅಷ್ಟು ಸುಲಭವಾಗಿ ಬಿಡೋ ಅಂತ ಇವನೇ ಅಲ್ಲ ನಾನಂತೂ. ನಾನು ಅಷ್ಟು ಸುಲಭವಾಗಿ ಬಿಟ್ಬಿಡ್ತೀನ? ನೀನು ನೋಡ್ದಿರೋದೇನೈತೆ ಹೇಳು? ಡೈವರ್ ಸಮೇತ ಕೊಡೋಕ್ಕಿಲ್ಲ ಅಂತ ಕಳ್ಸಿದ್ದೀನಿ. ಅಂಥದ್ರಾಗೆ ನನ್ನೇನೇ ಬಿಟ್ಬಿಟ್ಟು ಇನ್ನೊಂದು ಮದುವೆ ಮಾಡಕ್ಕೆ ತಯಾರಿ ಮಾಡ್ತಾವ್ರೆ ಅಂತ ಹೇಳಿದ್ರೆ ಆ ಬಂಗಾರಮ್ಮಂಗೆ ಸುಮ್ಕೆ ಬಿಡೋಕ್ಕಿಲ್ಲ. ನೀವು ಏನ್ ಮಾಡ್ತಿರೋ ಮಾಡಿ. ನಾನು ಹೇಳೋಷ್ಟು ಹೇಳಿದ್ದೀನಿ. ನಾನು ಅವ್ರು ಬರೋ ಅಷ್ಟೊತ್ತಿಗೆ ಮನೆಗೆ ಹೋಗಿರ್ಬೇಕು. ಇಲ್ಲ ಅಂತ ಹೇಳಿದ್ರೆ ಇಷ್ಟುದ್ದ ಪುರಾಣ ಹೊಡಿತಾರೆ. ಎಲ್ಲೋಗಿದ್ದೆ ಏನು ಮಾಡಿದ್ದೆ ಅಂತ ನನ್ನ ಗಂಡಂಗೆಲ್ಲ ಫಿಟ್ಟಿಂಗ್ ಇಕ್ತಾರೆ. ಅದಕ್ಕೆ ನಾನು ಹೇಳ್ದೆ ಕೇಳ್ದೆ ಸಡನ್ನಾಗಿ ಬಂದ್ಬಿಟ್ಟಿದ್ದು. ಫೋನ್ ಮಾಡಿದ್ರೆ ಇಬ್ರು ಫೋನು ಕರೆನ್ಸಿನೇ ಹಾಕ್ಸ್ಕೊಂಡಿಲ್ಲ ಅನಿಸ್ತೈತೆ. ಒಬ್ರು ಸ್ವಿಚ್ ಆಫ್, ಒಬ್ರದ್ದು ನಾಟ್ ರೀಚಬಲ್ ಥರ ಬರ್ತಾಯಿದೆ. ಅಮೌಂಟ್ ಹಾಕಿಸ್ಕೊಂಡಿಲ್ಲ ಅಂತ ಹೇಳ್ತಾ ಇದ್ದೆ. ಅತ್ತೆ ಹೇಳೋವಷ್ಟೆಲ್ಲ ಹೇಳಿದ್ದೀನಿ. ಇನ್ನೇನಿದ್ರು ನಿಮ್ಮ ಇಷ್ಟ. ನಿಮ್ಗೇನಾದರೂ ಬೇಕು ಅನ್ಸಿದ್ರೆ ಏನಾದರೂ ಒಂದು ಮಾಡಿ. ಇಲ್ಲ ಹಿಂಗೆ ಎದ್ರಕೊಂಡು ಒಂದು ಮೂಲೆ ಕುತ್ಕೋತೀನಿ ಅಂದರೆ ಕುತ್ಕೊಳ್ಳಿ. 2ರಾಗ ಒಂದು ಮಾಡಿ ಅಷ್ಟೇನೆ. ನಾನು ಬಿಟ್ಬಿಟ್ಟೆನಾ? ಆಗ್ದ ಮದ್ವೆ ಆಗೈತೆ ನನಗೆ. ವರ್ಷಕ್ಕೆ ನನಗೆ ಮದ್ವೆ ಆಗಿದ್ಬಿಟ್ಟು ನಿಂಗೇನು ಗೊತ್ತಿಲ್ವ ನಿಂಗೆ? ಹೇಳಿ ನೀನೇನೆ. ಓ, ನಾನು ಯಾವ ಕಾಲದಿಂದ ನಿನ್ನ ಮದುವೆ ಮಾಡ್ಕೋಬೇಕು ಅಂತ ಹುಡ್ಕಾಡ್ ಕಾದು ಸಾಕಾಗೋಯ್ತು. ನನಗಂತೂ ಯಾರೂ ಹೆಣ್ಣು ಕೊಡ್ಲಿಲ್ಲ. ನಾನು ಬಡವ ಅಂತ ಹೆಂಗೋ ಈ ಮದುವೆ ಮಾಡ್ಕೊಳ್ಳೋಣ ಯಾವುದೋ ಒಂದು ಹುಡುಗಿನ ಅಂತ ಅನ್ನೋ ಅಷ್ಟೊತ್ತಿಗೆ ಇವ್ರು ಸಿಕ್ಕಿದ್ರು ನನ್ನ ಪುಣ್ಯಕ್ಕೆ ಅಂತ. ಆದರೆ ಹುಟ್ಟು ಬಜಾರಿ. ನೀನು ಹೇಳೋದು ಸರಿಯಾಗಿ ಐತೆ. ನಾನೇನಾರ ಇವಾಗ ಅವಳು ಬುದ್ಧಿ ಕಲಿಸ್ಲಿಲ್ಲ ಅಂದ್ರೆ ನಾನು 100 ಜನ ಎಲ್ಲ ಗಂಡಸೆ ಅಲ್ಲ ಅಂತ ಹೇಳ್ಬಿಡ್ತಾರೆ. ಮಾಡ್ತೀನಿ ನೋಡಿ. ಮಾಡ್ತೀನಿ, ಸರಿಯಾಗಿ ಮಾಡ್ತೀನಿ. ಇಷ್ಟು ದಿನ ನಾನು ನೋಡಿದ್ದೆ ನಿನ್ಯ ಬ್ಯಾರೆ, ಇನ್ನು ಮೇಲೆ ನೋಡೋದೇ ನಿನ್ಯ ಬ್ಯಾರೆ. ನಾನು ವರ್ಷಯ ಏನು ಮಾಡ್ತೀನಿ ಅಂತ ಹೇಳ್ಬಿಟ್ಟು ನೋಡ್ತಾ ಇರ್ಕೊಂಡ್ಬಿಟ್ಟು ನೀನೇನೆ. ಹ್ಮ್
ನನ್ನ ಮಗ ಇನ್ ಮೇಲೆ ನಿಂತ್ಕೊಂಡು ಹೋರಾಡ್ತಾನೆ. ಪುಟಿ ನೀನು ನಮಗೆ ಭಾಳ ಸಹಾಯನೀಯ ಮಾಡಿದ್ಯಾ. ನೋಡು, ನಾವೇನಿ ನೀನು ಬಂದಿರೋ ವಿಚಾರವ ಯಾರಿಗೂ ಹೇಳಕ್ಕಿಲ್ಲ. ಫೋನ್ಗೆ ಕರೆನ್ಸಿ ಹಾಕ್ಸಿಲ್ಲ, ಈ ಬೊಡ್ಡ ಇದ್ದ ಹಾಕಿಸ್ತೀವಿ, ಅಲ್ಲಿ ಏನೇನು ನಡೀತೈತೆ ಅಂತ ಹೊಸಿ ಹೇಳ್ತಾ ಇರು. ಇನ್ನ ಏನತ್ತೆ ಹೇಳ್ತೀಯಾ? ಎಲ್ಲ ಮುಳುಗೋಗಿ ತೇಲೋದ್ಮೇಲೆ ಮದುವೆ ಮಾಡಕ್ಕೆ ಮಾತುಕತೆ ಎಲ್ಲ ಮಾತಾಡ್ತಾವ್ರೆ ಅಂತ ಹೇಳಿದ್ರೆ ನೀವು 15 ದಿನದಾಗ ಮದುವೆ ಮಾಡಿ ಮುಗಿಸ್ಬಿಡ್ತಾರೆ. ಅಷ್ಟ್ರಾಗ ನೀವೇನು ಮಾಡಬೇಕು, ನೀವೇನು ಮಾಡಬಾರ್ದು ಅನ್ನೋದನ್ನ ಫಸ್ಟ್ ಯೋಚನೆ ಮಾಡಿ. ನೀವು ಯಾವ ಥರ ಏನು ಮಾಡ್ತೀರಾ ಅಂತ ಹೇಳ್ಬಿಟ್ಟು. ಇಲ್ಲ ಅಂತ ಹೇಳಿದ್ರೆ ನಿಮ್ಮ ಕತೆ ಅಷ್ಟೇನೆ ನೋಡಿ. ನಿಮ್ಮಿಷ್ಟ. ನೋಡಪ್ಪ, ಇವಳು ಆ ಬಂಗಾರಮ್ಮನ ಮೇಲೆ ದ್ವೇಷ ಕೇಳ್ತಾವಳೆ ಅಂತನಾದರೂ ಅಂದ್ಕೊಳ್ರಿ, ಏನಾದರೂ ಅಂದ್ಕೊಳ್ಳಿ. ಅಂದರೆ ನನಗೂ ಸ್ವಾರ್ಥ ಐತೆ. ಆ ಬಂಗಾರಮ್ಮನ ಮಗಳವಳ ನನ್ನ ಆದ್ನಿ, ಅವಳನ್ನ ಮಾತ್ರ ಮನೆಗೆ ಇರಿಸ್ಕೊಳಕ್ಕೆ ನನಗೆ ಮೈ ಉರಿತೈತೆ. ಏನಾದರೂ ಒಂದು ಮಾಡಿ ಫಿಟ್ಟಿಂಗ್ ಇಕ್ತಾನೆ ಇರ್ತಾಳೆ. ಅವಳನ್ನ ಮೊದಲು ತೊಲಗಿಸ್ಬೇಕು ಅನ್ನೋದೇ ನನ್ನ ಆಸೆ. ಅದರಲ್ಲೂ ಮಾವಂಗೂ ಮೋಸ ಹೋಗ್ಬಾರ್ದು ಅನ್ನೋದೇ ನನ್ನ ದೊಡ್ಡ ಆಸೆ. ಅದಕ್ಕೆ ಇಷ್ಟೆಲ್ಲ ಮಾಡಿದ್ದು. ಅತ್ತೆ ಸರಿ ಅತ್ತೆ, ನಾನು ಬರ್ತೀನಿ. ಸರಿನಾ? ನೀವು ಆದಷ್ಟು ಬೇಗ ಏನಾದರೂ ಒಂದು ತೀರ್ಮಾನ ತಗೊಳ್ಳಿ. ಗ್ಯಾರಂಟಿ ಇನ್ನು 15 ದಿನಕ್ಕೆ ಮದುವೆ ಮುಗ್ದೋಗ್ಬಿಡ್ತೈತೆ. 15 ದಿನ ಬಿಟ್ಕೊಂಡು ಬಂದರೆ ನಿಮ್ಮ ಕೈಲಿ ಏನು ಮಾಡೋಕ್ಕಾಗಲ್ಲ ಅತ್ತೆ. ಸರಿ ಕಣೆ ಗೌರಿ. ಅಲ್ಲ, ಮನೆಗೆ ಬಂದು ಒಳಕ್ಕೆ ಬರ್ತಿದ್ದಂಗೆ ಈಚೆ ಕಡೆ ಕುಂತ್ಕೊಂಡು ಎಲ್ಲ ಹೇಳ್ಬಿಟ್ಟು ಹೋಯ್ತಿದ್ಯಲ್ಲ. ನೋಡಿ ಬಾ, ಊಟ ಗಿಟ್ಟ ಮಾಡ್ಕೊಂಡು ಹೋಗಿವಂತೆ. ಏ ಇಲ್ಲ ಅತ್ತೆ, ಊಟ ಗಿಟ್ಟ ಮಾಡೋದು ಅಂದರೆ ತಡ ಆಗೋಗ್ಬಿಡ್ತದೆ. ಆಮೇಗಿಂದ ತಡ ಆದರೆ ಎಲ್ಲಿಂದ ಇದು ಮಾಡಲಿ ಹೇಳು. ನಾನು ಅಲ್ಲಿ ಹೋಗ್ಬೇಕು, ನಮ್ಮ ಹತ್ತಿರ ಅಷ್ಟೊತ್ತಿಗೆ ಬಂದ್ಬಿಟ್ಟಿರ್ತಾರೆ. ಅವಮ್ಮ ಮೊದಲೇ ಒಂಥರ ತಿಕ್ಲು ಸನ್ಯಾಸಿ ಇದ್ದಂಗೆ ಹಾಕ್ಬೇಕು. ನಾನು ಬರ್ತೀನಿ. ಆ ಮನೆಯಳ ಬಂಗಾರಮ್ಮ ಇಂಥ ಕೆಲಸ ಮಾಡ್ತಾಳೆ ಅಂತ ನಾನು ಅನ್ಕೊಂಡಿರಲಿಲ್ಲ ಮಗನೇ. ಆ ಬಂಗಾರಮ್ಮಂಗೊಂದು ಗತಿ ಕಾಣಿಸ್ಬೇಕಲ್ಲ. ಅವೋ ನನ್ನ ಹೆಂಡ್ರಿಗೆ ಇನ್ನೊಂದು ಮದುವೆ ಮಾಡಕ್ಕೆ ಅವಳು ಯಾರು? ಅವಳು ನನ್ನ ಹೆಂಡ್ರಿಗೆ ಮಾಡಕ್ಕೆ ಮದ್ವೆಯಾ? ನೋಡಿ ಹೋಗನ್ ಮಂತಕ್ಕೆ ಅವಳಿಗೆ ಮಾಡ್ತೀನಿ ಸರಿಯಾಗಿ. ಅಲ್ಲ ಕಣಮ್ಮ, ಈ ವರ್ಷ ಆದ್ಮೇಲೆ ಮದುವೆ ಆಗೈತೆ, ಈಗ ಹೆಂಡ್ರನ್ ಬಿಟ್ಟೋನು ಅಂತ ಅನ್ನಿಸ್ಕೋಬೇಕೆ ನಾನು? ನೀನೇ ಹೇಳು. ದುಡಿಯೋಕ್ಕಿಲ್ಲ, ನಾನು ಏನು ಮಾಡೋಕ್ಕಿಲ್ಲ. ಮತ್ತು ನೀವು ತಾನೇ ಹೆಣ್ಣನ್ನು ಕೊಟ್ಬಿಟ್ಟು ಮದುವೆ ಮಾಡಿದ್ದು. ಮತ್ತು ಈಗ ಬೇಕಾ ನಿಮ್ಮ ಮನೆಗೆ ಇಟ್ಕೊಂಡು ಸಾಕ್ಬೋದಲ್ಲ ನನ್ನ? ಏನಾಯ್ತದೆ? ನಾನು ಗಂಡಸು ಇನ್ಮೇಲೆ ಕಷ್ಟಪಟ್ಬಿಟ್ಟು ದುಡ್ದುಬಿಟ್ಟು ಸಾಕ್ತೀನಿ. ಅದ್ರಾಗ ಏನೈತೆ ಹೇಳಮ್ಮ? ಓಹೋ ಮೂದೇವಿ ನನ್ನ ಮಗನೇ, ನಾನು ಮುಂದೆ ಏನಲ್ಲ ಕಿತ್ತಾಕತ್ಯಾ? ಹೋಗಿ ನಿಮ್ಮ ಅತ್ತೆ ಮುಂದೆ ಕಿತ್ತಾಕ, ಎಲ್ಲ ಸುರೈತದೆ. ನನ್ನ ಮುಂದೆ ಒದರ್ತಾನೆ ಮಲ್ಲ ಒದ್ರದಂಗೆ. ಹೋಗು, ಊರು ತುಂಬ ನೀನೇನಿಯಾ ಬಡ್ಡಿ ಗಿಡ್ಡಿ ಎಲ್ಲ ವಸೂಲಿ ಮಾಡ್ಕೊಂಡು ನೀನೇ ಆರಾಮಾಗಿರ್ಬೋದಲ್ಲ ಮಗ. ಹಿಂಗೆ ಇದ್ಬಿಟ್ಟು ಆಗಕ್ಕಿಲ್ಲ ಕಣ್ಮಗ. ಒಳ್ಳೆಯರು ಕಾಲನೇ ಅಲ್ಲ ಇದು. ಕೆಟ್ಟ ನನ್ನ ಮಕ್ಳಿಗೆ ಏನಿಯ ಕಾಲ. ನೋಡಿ ಸರಿಯಾಗಿ ಏನಾರ ಒಂದು ಮಾಡಿವಂತೆ ನೋಡು. ನಾನು ಹಿಂಗೆ ಅಂತೀನಿ ಅಂತ ಅನ್ಕೋಬೇಡ ನೀನು. ಆ ಬಂಗಾರಮ್ಮ ಏನು ಸರಿ ಇಲ್ಲ. ಅಂತ ಪೋಟ್ವೆಂಟಿಗೆ ನೀನು ಮೋಸ ಮಾಡಿದ್ರು ದೇವರೇ ನಿನಗೆ ಶಾಪ ಕೊಡಕ್ಕಿಲ್ಲ. ಸರಿನೇ? ಗಂಡಸು ಅಂತ ಒಂದು ಕಿಚನನ್ನ ಪ್ರೂವ್ ಮಾಡ್ಕೊಳ್ಳಲೇ. ಮಾಡ್ಕತೀನಿ ಕಣಮ್ಮ, ಇವತ್ತು ಮಾಡ್ಕತೀನಿ ಪ್ರೂವ. ನೋಡ್ತಿರು ಏನು ಮಾಡ್ತೀನಿ ಅಂತ. ಎಷ್ಟು ದಿನ ಮಾನ ಮುರ್ವದಿನ ಮತ್ತೆದು ಅಂತ ಸುಮ್ಕಿದ್ದೆ. ಇವತ್ತವಳು ಮಾನ ಮುರ್ವದಿಯ ನಾನು ಬೀದಿನಾಗ ನಿಂತ್ಕೊಂಡು ಹರಾಜಾಕ್ಲಿಲ್ಲ ಅಂದರೆ ನನ್ನ ಹೆಸರು ಬದಲಾಯಿಸ್ಕೊಬಿಡ್ತೀನಿ ಕಣಮ್ಮ. ನೋಡ್ತಾ ಇರು. ಆ ಬೊಡ್ಡಿನ ಮತ್ತೆ ಬೊಡ್ಡಿ ಬಂಗಾರಿಗೆ ಹೆಂಗೆ ಮಾಡ್ತೀನಿ. ನಮ್ಮ ಅತ್ತೆ ಬಂಗಾರಮ್ಮಂಗೆ ಗೊಡಿ ಬಿಡಿ ಒಳಿಯನು ನಾನೇ, ಎಲ್ಲ ಒಳಿಯನು ನಾನೇ ತೋರಿಸ್ತೀನಿ ನನ್ನ ವಾರ್ತೆಯ. ಬರೀ ಬಾಯಿಗೆ ಜಂಬ ಕೊಚ್ಕೊಳ್ಳೋದಲ್ಲ, ಹೋಗಿ ಅದು ಅವ್ರ ಮುಂದೆ ಹೋಗ್ಬಿಟ್ಟು ತೋರಿಸು. ಆಮೇಕಿಂದ ನಾನು ಕರಿ, ಬಾಮ ನಾನು ಗಂಡಸು ಇಂಥ ಕೆಲಸ ಮಾಡಿದ್ದೀನಿ ಬಾಮ ಅಂತ ಹೇಳ್ಬಿಟ್ಟು ಕರಿ. ನೋಡ್ಲಾ, ಆ ಮುದೇವಿ ಮನೆಗೆಲ್ಲ ಇರ್ತೀಯಾ? ಹೆಂಗನ ಮಾಡ್ಬಿಟ್ಟು ಬ್ಯಾರೆ ಮನೆ ಮಾಡ್ಕೊಂಡಿರಿವಂತೆ. ಆ ಮುದೇವಿ ಮನೆಗೆ ನೀರಕ್ಕೆ ಹೋಗ್ಬೇಡ. ನೀನು ಗಂಡಸು ಅಂತ ತೋರಿಸ್ಕೊಳಕ್ಕೆ ಇದೊಂದೇ ನಿಂಗೆ ಅವಕಾಶ ಇರೋದು. ತೋರಿಸ್ಕ. ಈಗ ನೋಡ್ತಿರು ನಿನ್ನ ಮಗ ಏನು ಮಾಡ್ತಾನೆ ಅಂತ ಹೇಳ್ಬಿಟ್ಟು.